ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಕಾಮಿಡಿ ನಟನೆಯ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. ಅದಾದ ನಂತರದಲ್ಲಿ ಸಾಕಷ್ಟು ಶೋಗಳ ಮೂಲಕ ಎಲ್ರಿಗೂ ಗೊತ್ತಿರುವಂತಹ ಒಬ್ಬ ನಟ. ಜೊತೆಗೆ ಇವತ್ತು ಒಂದು ನಮ್ಮ ಚಂದನವನದಲ್ಲಿ ನಾಯಕನ ಒಂದು ಪಟ್ಟವನ್ನು ಪಡೆದುಕೊಂಡಂತಹ ಅದ್ಭುತವಾದಂತಹ ಕಲಾವಿದ ಮಡನೂರು ಮನೋಹರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿದ್ದೀನಿ ಸರ್. ತುಂಬ ಬಿಸಿ ಇದ್ದಾರೆ ಆ್ಯಕ್ಚುಲಿ ನೀವು. ನಾನು ಅವತ್ತಿಂದ ಕಾಲ್ ಮಾಡ್ತಾನೆ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಬಿಸಿ ಇದ್ರೆ ತುಂಬ ಒಳ್ಳೇದು ಆ್ಯಕ್ಚುಲಿ. ಒಟ್ಟಿನಲ್ಲಿ ಮನಿ ಬರಲಿ ಬರದೇ ಇರಲಿ, ಒಟ್ಟಿನಲ್ಲಿ ಬಿಸಿ ಇರ್ಬೇಕು ಮನುಷ್ಯ. ಆ್ಯಕ್ಚುಲಿ ಮನುಷ್ಯ ಬಿಸಿ ಇದ್ದಷ್ಟು ತಲೆಗಳು ಬೇರೆ ಬೇರೆ ವಿಚಾರಗಳಿಗೆ ಸ್ಟ್ರಕ್ ಆಗಲ್ಲ. ಗಾಡಿ ಸೀಜ್ ಆಗುತ್ತಲ್ಲ, ಹಂಗೆ ಸೀಜ್ ಆಗಲ್ಲ. ನಿಜ. ಏನಾರ ಒಂದು ಓಡ್ತಾ ಇದ್ರೆ ಹೊಸತನ ಏನಾರ ಒಂದು ದಿನ ಕಲಿಯೋದಿರುತ್ತೆ. ಹಂಗಾಗಿ ಬಿಸಿ ಇರ್ಬೇಕು ಮನುಷ್ಯ. ಬಿಸಿ ಇದ್ರೆ ಯಾವ ಕಾಯಿಲೆ ಕಸಲ್ಗಳು ಏನು ಬರಲ್ಲ. ಇಲ್ಲ ಟೆನ್ಷನ್ಗೆ ಡಿಪ್ರೆಷನ್ ಆಗಿ ಹೋಗ್ಬಿಡ್ತಾರೆ. ಇನ್ನು ಕಾಮಿಡಿ ಕಲಾವಿದನಾದಂಥವರು ನಾಯಕನ ಪಟ್ಟವನ್ನು ಪಡ್ಕೊಂಡ್ರಿ, ನಿಜಕ್ಕೂ ಖುಷಿ ಕೊಡುವಂತಹ ವಿಚಾರ. ಎಷ್ಟು ಜವಾಬ್ದಾರಿ ಅಂತ ಅನ್ಸುತ್ತೆ ಮೊದಲನೇದಾಗಿ? ತುಂಬ ದೊಡ್ಡ ಜವಾಬ್ದಾರಿಕೆ ಸರ್. ಇಷ್ಟು ದಿವಸ ಸಿನಿಮಾಗಳೆಲ್ಲ ಮಾಡ್ಕೊಂಬಂದೆ. ಬಟ್ ಈ ಮಟ್ಟಕ್ಕೆ ಈ ಥರ ಒಂದು ದೊಡ್ಡ ಬಜೆಟು, ದೊಡ್ಡ ಸ್ಟಾರ್ ಕಾಸ್ಟ್, ದೊಡ್ಡ ಬ್ಯಾನರು, ದೊಡ್ಡ ಪ್ರೊಡ್ಯೂಸರು, ಒಂದು 7-8 ಸಿನಿಮಾ ಮಾಡಿರೋ ಡೈರೆಕ್ಟ್ರು, ಈ ಥರ ನನಗೆ ಒಂದು ಟೀಮು ಸಿನಿಮಾ ಮಾಡೋ ಥರ ನನಗೆ ಸಿಕ್ಕಿದೆ. ಪಾಪ ಆ ಒಂದು ಬಜೆಟ್ ತಕ್ಕನಾಗೆ ಎಲ್ಲ ಸಿಕ್ಕಿದೆ. ಅದು ಕೂಡ ಅನ್ನ ಹಾಕಿದೆ. ಅದ ಪಾಪ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಬರೋಲ್ಲ, ಅದು ಕೂಡ ಅನ್ನ ಹಾಕಿದೆ. ಬಟ್ ಈ ಒಂದು ಜರ್ನಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ವಿಶೇಷವಾಗಿ ಒಂದು ವಿಭಿನ್ನವಾಗಿ ಮಾಡ್ತಿರೋಂಥ ಸಿನಿಮಾನೇ ಇದು, ಕುಲದಲ್ಲಿ ಕೀಳಿ. ಅವರು ಎಲ್ಲ ನಿಜಕ್ಕೂ ಆ ಗ್ಲಿಪ್ಸಸ್ ನೋಡ್ತಾ ಇದ್ರೆ ತುಂಬ ಕಷ್ಟಪಟ್ಟಿದ್ದೀರಾ. ಆ್ಯಂಡ್ ಮೇಕಿಂಗಲ್ಲಿ ಗೊತ್ತಾಗ್ತಾ ಇರುತ್ತೆ. ನಿಮ್ಮ ಫೈಟ್ ಅಂದ್ರೆ ನಾನು ನೋಡ್ತಾ ಇದ್ದೆ, ಇದರಲ್ಲಿ ಒಂದು ಡ್ರ್ಯಾಗನ್ ಮಂಜು ಅವರು ಆಕ್ಚುಲಿ ವೈರಲ್ ಕೂಡ ಆಯ್ತು ಅದು ನಿಮ್ಮ. ಹೌದೌದು, 15-16 ಮಿಲಿಯನ್ ಹೋಗಿದೆ ಅಲ್ವಾ? ಡ್ರ್ಯಾಗನ್ ಮಂಜು ಅವ್ರ ಜೊತೆಗೆ ಇದು ಯಾಕಂದ್ರೆ ಒಳ್ಳೆ ಫೈಟ್ ಇಟ್ಟಿದ್ದಾರೆ ಸರ್. ಯಾಕಂದ್ರೆ ನಾನು ಮನೋಹರ್ನ ಕಾಮಿಡಿ ಕಿಲಾಡಿಗಳು ನೋಡಿದಾಗ ಅವತ್ತು ಅಂತರ ಬೇರೆ ತರನೇ ಇದ್ರಿ ನೀವು. ಅದಾದ್ಮೇಲೆ ನೀವು ಬಾಡಿ ಟ್ರಾನ್ಸ್ಫರಿಂಗ್ ಇರಬಹುದು. ನಿಜಕ್ಕೂ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬ ಕಲಾವಿದನಾದಂಥವನಿಗೆ ತನ್ನ ದೇಹ ದಾಢ್ಯತೆ ಇರ್ಬೋದು, ತನ್ನ ಸೌಂದರ್ಯವನ್ನ ರೂಪಿಸ್ಕೊಳ್ಳುವಂಥದ್ದು ಆತನ ಕೈಲಿ ಇರ್ತದೆ. ಬಟ್ ಯಾವ ರೀತಿಯಾಗಿ ಕಷ್ಟಪಟ್ರಿ ಅಂತಾನೆ ಸರ್? ಇದೊಂದು 2 ವರ್ಷದಿಂದ ಇದೇ ಸಿನಿಮಾಕ್ಕೋಸ್ಕರ ರೆಡಿ ಆಗಿದೆ. ನಮ್ಮ ಯೋಗರಾಜ್ ಭಟ್ರು ಸರ್, ನಮ್ಮ ಗಾಡ್ ಫಾದರ್, ಅವರೇ ಕೂಡ ಯಾವಾಗಲೂ ಹೇಳ್ತಾರೋ, ಈ ಹೊಟ್ಟೆ ಹಿಡ್ಕೊಂಡ್ರೆ ಒಬ್ಬ ನಟನಿಗೆ ಹೊಟ್ಟೆ ಬತ್ತು ಅಂದ್ರೆ ತುಂಬಾ ದೊಡ್ಡ ಕೆಟ್ಟ ಅಸಹ್ಯ ಅದು. ಅದನ್ನ ನೋಡ್ಕೊ. ಇಲ್ಲ ಅಂದ್ರೆ ನೀನು ಬರೀ ಕಾಮಿಡಿ ಮಾಡ್ಕೊಂಡು ಎಲ್ಲರೂ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ಬಿಡು. ಹೀರೋ ಆಗಬೇಕು ಅಂದರೆ ನೀನೇನು ದೊಡ್ಡ ಬಾಡಿ ಬಿಲ್ಡರ್ ಆಗಬೇಡ, ನೋಡೋಕೆ ಒಂದು ಫಿಟ್ಟಾಗಿ ಕಾಣು, ಆಗ ಒಂದು ಸುಂದರವಾಗಿರುತ್ತೆ. ನೀನು ಆಗ ಒಂದು ನಿನ್ನಲ್ಲಿರೋ ಒಂದು ಟ್ಯಾಲೆಂಟ್ಗೂ ಅದಕ್ಕೂ ಬೇಗ ಅಂಟುತ್ತೆ ಆ ಒಂದು ಕೆಮಿಸ್ಟ್ರಿ ಅಂತ ಅಂದರು. ಹಂಗಾಗಿ 1-2 ವರ್ಷ ಫುಲ್ ಹಬ್ಬ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಳ್ಳೆ ಸಾಥ್ ಕೊಟ್ಟರು, ನಮ್ಮ ಡೈರೆಕ್ಟ್ರು ಒಳ್ಳೆ ಸಾಥ್ ಕೊಟ್ಟರು. ಹೇರ್ ಸ್ಟೈಲು ಕೂಡ ಹಂಗೆ ಅದು ಹಂಗೆ ಬಂತು. ಆ ಸಿನಿಮಾ ಕತೆಗೆ ಹಂಗೆ ಸೂಟ್ ಆಗ್ಬಿಡ್ತು. ಕಟಿಂಗ್ ಮಾಡಿಸ್ಬೇಡ, ಶೇವಿಂಗ್ ಮಾಡಿಸ್ಬೇಡ ಅಂದ್ಬಿಟ್ರು. ಅದು ಹಂಗೆ ಬಿಟ್ಟೆ. ಆ ಕತೆಗೂ ಅದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ಬಿಡ್ತು. ಎಲ್ಲ ಸಿಂಕ್ ಆಯಿತು ಚೆನ್ನಾಗಿ.